ಪ್ರೇಕ್ಷಕರೇ, ಭಾರತ ಮತ್ತು ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಯ ಮಹಾನಿರ್ದೇಶಕರ ಮಾತುಕತೆಯ ಫಲಶ್ರುತಿಯಾಗಿ ನಿರ್ಧರಿಸಿದ ಕದನ ವಿರಾಮ ಕೆಲವೇ ಗಂಟೆಗಳಲ್ಲಿ ಮುರಿದು ಬಿದ್ದಿದೆ. ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆಯನ್ನು ಮತ್ತೆ ಭಾರತದ ಮೇಲೆ ಶುರು ಮಾಡಿ ಘಾಸಿ ಉಂಟು ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 10ನೇ ಮೇ ಶನಿವಾರ ರಾತ್ರಿ 8 ಗಂಟೆಯಿಂದ ಪಾಕಿಸ್ತಾನ ಮತ್ತೊಮ್ಮೆ ಡ್ರೋನ್ ದಾಳಿಗೆ ಇಳಿದಿದೆ. ಪಾಕಿಸ್ತಾನ ನರಿಬುದ್ಧಿಯನ್ನು ಮತ್ತೆ ಮೆರೆದಿದೆ. ಕದನ ವಿರಾಮ ಉಲ್ಲಂಘಿಸಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದೆ. ಜನಪ್ರಿಯ ಪ್ರಸಿದ್ಧ ಕ್ಷೇತ್ರ, ನಂಬಿಕೆಯ ಕ್ಷೇತ್ರ ವೈಷ್ಣವದೇವಿ ಮಂದಿರದ ಮೇಲೆ ವಿಫಲ ದಾಳಿಗೆ ಯತ್ನಿಸಿದೆ ಎಂಬುವುದೇ ದೊಡ್ಡ ನೋವು ತರುವ ವಿಚಾರ. ಭಾರತ ಈಗ ಉಗ್ರ ನರಸಿಂಹನಾಗಲು ಇದು ನಾಂದಿಯಾಗಬಹುದಾಗಿದೆ. ಜಮ್ಮು ಕಾಶ್ಮೀರ, ಪಂಜಾಬಿನ ಲುಧಿಯಾನಾ ಸುತ್ತಮುತ್ತ ಸ್ಫೋಟಗಳ ಭಾರೀ ಶಬ್ದ ಕೇಳಿಬಂದಿದೆ. ಕಾಶ್ಮೀರದ ಸುತ್ತಮುತ್ತಲಂತೂ ಕೇವಲ 20 ನಿಮಿಷಗಳ ಅವಧಿಯಲ್ಲಿ 50ಕ್ಕೂ ಹೆಚ್ಚು ಡ್ರೋನ್ಗಳ ದಾಳಿಯನ್ನು ಪಾಕಿಸ್ತಾನ ಮಾಡಿದೆ. ಪ್ರೇಕ್ಷಕರೇ, ತಕ್ಷಣ ಎಚ್ಚೆತ್ತ ಭಾರತ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ನೀಡುವ ಮೂಲಕ ಅದರ ದಾಳಿಯ ಯತ್ನವನ್ನು ವಿಫಲಗೊಳಿಸಲಾಗಿದೆ ಎಂಬುವುದೇ ಸಮಾಧಾನದ ಸಂಗತಿ. ಈ ವಿಚಾರವನ್ನು ವಿದೇಶಾಂಗ ಖಾತೆ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಖಚಿತಪಡಿಸುತ್ತಾರೆ. ಕೆಲವೇ ಗಂಟೆಗಳಲ್ಲಿ ಕದನ ವಿರಾಮ ಮುರಿದು ಹಾಕಿದ ಪಾಕಿಸ್ತಾನದ ಬಗ್ಗೆ ಇನ್ನಾದರೂ ಸಾಫ್ಟ್ ಕಾರ್ನರ್ ಥಾಟ್ ಬಿಟ್ಟು ಮಗ್ಗಲು ಮುಳ್ಳಾಗಿರುವ ಪಾಪಿಗೆ ಗತಿಗಾಣಿಸಲು ಶಾಶ್ವತ ಉತ್ತರ ಕಂಡುಕೊಳ್ಳುವ ಗಂಭೀರ ಸಮಯ ಎದುರಿಗೆ ಬಂದಿದೆ ಎಂದು ಹಿರಿಯ ನಿವೃತ್ತ ಸೇನಾಧಿಕಾರಿಗಳ ಅನುಭವದ ಸಲಹೆಯ ಮಾತಾಗಿದೆ. ಚೀನಾ ದೇಶದ ನೀರು ಕುಡಿದ ಪಾಕಿಸ್ತಾನ ಅಥವಾ ಆತಂಕಿಸ್ತಾನವಲ್ಲದೆ ಬೇರೆ ಯಾವುದೇ ಯೋಚನೆ ಮಾಡಲು ಸಾಧ್ಯವಿಲ್ಲ. ಈ ಆತಂಕದ ಮಡುವಿನಲ್ಲಿ ಬಿದ್ದಿರುವ ಪಾಕಿಸ್ತಾನವನ್ನು ಸದ್ಯದಲ್ಲೇ ಒಂದು ಗತಿ ಕಾಣಿಸಲೇಬೇಕಾಗಿದೆ. ಎರಡೂ ದೇಶಗಳ ನಡುವೆ ಉಂಟಾದ ಈ ಕದನವನ್ನು ವಿರಾಮವಾಗಿ ಘೋಷಿಸಲು ಮತ್ತು ಮಾತುಕತೆಯ ಮೂಲಕ ಸಮಾಧಾನ ಕಂಡುಕೊಳ್ಳಲು ದೊಡ್ಡಣ್ಣ ಟ್ರಂಪ್ ನಡೆಸಿದ ಪ್ರಯತ್ನ ಕೂಡ ವಿಫಲವಾಗಿದೆ. ನ್ಯೂಸ್ ರಿಪೋರ್ಟ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.